ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ರಾಜ್. ಸಿಎಂ ಪಂಚ ಅಸ್ತ್ರಕ್ಕೆ 410 ಜಾತಿಗಳು ಸಿಡಿಮಿಡಿ. ಬಿಎಸ್ವೈಗೆ ಡಿಚ್ಚಿ ಕೊಡಲು ಟಗರು ದೆಹಲಿ ಯುದ್ಧ ತಂತ್ರ. ಟಾಸ್ಕ್ ಫೋರ್ಸ್ ನೇಮಿಸಿ ರಾಜ ಹುಲಿ ಹೂಡಿದ್ರ ಬ್ರಹ್ಮಾಸ್ತ್ರ. ಇದೇ ಈ ಹೊತ್ತಿನ ಸ್ಪೆಷಲ್ ಮೀಸಲಾತಿ ಮಹಾಯುದ್ಧ. ಸಿಎಂ ಪಂಚ ಅಸ್ತ್ರಕ್ಕೆ 410 ಜಾತಿಗಳು ಸಿಡಿಮಿಡಿ. ಬಿಎಸ್ವೈಗೆ ಡಿಚ್ಚಿ ಕೊಡಲು ಟಗರು ದೆಹಲಿ ಯುದ್ಧ ತಂತ್ರ. ಟಾಸ್ಕ್ ಫೋರ್ಸ್ ನೇಮಿಸಿ ರಾಜ ಹುಲಿ ಹೂಡಿದ್ರ ಬ್ರಹ್ಮಾಸ್ತ್ರ. ಮೀಸಲಾತಿ ಮೀಸಲಾತಿ ಮೀಸಲಾತಿ. ಕಳೆದ ಸುಮಾರು 1 ತಿಂಗಳಿನಿಂದ ಒಂದಲ್ಲ ಒಂದು ಸಮುದಾಯ ಮೀಸಲಾತಿಗಾಗಿ ಹೋರಾಟದ ಹಾದಿ ಹಿಡಿಯುತ್ತಿದೆ. ಸಮುದಾಯದ ಸ್ವಾಮೀಜಿಗಳನ್ನು ಮುಂದಿಟ್ಟುಕೊಂಡು ರಾಜಕೀಯ ನಾಯಕರು ತೆರೆಮರೆಯಲ್ಲಿ ಅವಿತುಕೊಂಡು ಹೂಡುತ್ತಿರುವ ಮೀಸಲಾತಿ ಅಸ್ತ್ರ ರಾಜ್ಯ ರಾಜಕೀಯದಲ್ಲಿ ಮಹತ್ತರ ಬದಲಾವಣೆಗೆ ಕಾರಣವಾಗುತ್ತಾ ಎಂಬ ಸಂಶಯಕ್ಕೆ ಕಾರಣವಾಗಿದೆ. ಮೀಸಲಾತಿ ಕೂಗು ಹೆಚ್ಚಾಗ್ತಿದ್ದಂತೆ ಜಾತಿಗಳ ನಡುವೆಯೂ ಸಂಘರ್ಷ ಹುಟ್ಟಿಕೊಳ್ಳುವ ಆತಂಕ ಕಾಡ್ತಿದೆ. ಎಲ್ಲರೂ ಮೀಸಲಾತಿ ಮೀಸಲಾತಿ ಅಂತ ಪಡ್ಕೊಂಡ್ರೆ ಯಾರಿಗೆ ಮೀಸಲಾತಿ ಕೊಡೋದು ಯಾರಿಗೆ ಬಿಡೋದು ಅನ್ನೋ ತಲೆಬಿಸಿಯಲ್ಲಿದ್ದಾರೆ ಸಿಎಂ ಬಿಎಸ್ವೈ. ಮತ್ತೊಂದು ಕಡೆ ಮೀಸಲಾತಿ ಕೂಗು ಜಾತಿ ಸಂಘರ್ಷಕ್ಕೆ ಕಾರಣವಾಗುವ ಆತಂಕವೂ ಎದುರಾಗಿದೆ. ಒಟ್ಟಾರೆ ಸಿಎಂ ಬಿಎಸ್ವೈಗೆ ಮೀಸಲಾತಿ ಹೋರಾಟ ದೊಡ್ಡ ಸಂಕಷ್ಟವನ್ನೇ ತಂದಿಟ್ಟಿದೆ. ಯಡಿಯೂರಪ್ಪನವರಿಗೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಅಂತ ಎಲ್ಲೇ ಒಂದ್ ಕಡೆ ಅವರ ಬುದ್ಧಿ ಸ್ಥಿಮಿತದಿಂದ ಅವರ ಮನಸ್ಸು ನಿಯಂತ್ರಣದಲ್ಲಿಲ್ಲ. ನಮ್ಮ ಮೀಸಲಾತಿನ ಸರ್ಕಾರ ಘೋಷಣೆ ಮಾಡಿ ಹೋದ್ರೆ ನಾನೇನಾದ್ರು ಸತ್ರೆ ಮಾರ್ಚ್ 5ನೇ ತಾರೀಕಿಂದ ನಾವೆಲ್ಲರೂ ಕೂಡಿ ಅಮಾನತು ರೂಪ ಸತ್ಯಾಗ್ರಹವನ್ನು ಮಾಡುವಂಥ ಗಟ್ಟಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಹೀಗೆ ಸಿಎಂ ಬಿಎಸ್ವೈ ಮೀಸಲಾತಿ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ರೆ ಈ ಕಡೆ ಇದನ್ನೇ ಅಸ್ತ್ರ ಮಾಡಲು ಕೈಪಾಳೆಯ ಪ್ಲಾನ್ ಮಾಡಿದೆ. ಮೀಸಲಾತಿ ಸಂಘರ್ಷವನ್ನೇ ಅಸ್ತ್ರ ಮಾಡಿಕೊಳ್ಳಲು ಕಾಂಗ್ರೆಸ್ ರಣತಂತ್ರ ಮಾಡುತ್ತಿದೆ. ಎಲ್ಲ ಬೆಳವಣಿಗೆಗಳ ನಡುವೆ ಸಿದ್ದು ದಿಢೀರನೆ ದಿಲ್ಲಿ ಫ್ಲೈಟ್ ಹತ್ತಿರೋದು ಇನ್ನಷ್ಟು ಕುತೂಹಲ ಹೆಚ್ಚಿಸಿದೆ. ಈಗಾಗಲೇ ಎದ್ದಿರುವ ಮೀಸಲಾತಿ ಹೋರಾಟವನ್ನ ಸಿಎಂ ಬಿಎಸ್ವೈ ವಿರುದ್ಧ ಬ್ರಹ್ಮಾಸ್ತ್ರವನ್ನಾಗಿಸಲು ಕೈಪಾಳೆಯ ತಂತ್ರ ರೂಪಿಸುತ್ತಿದೆಯಾ ಎಂಬ ಚರ್ಚೆಗಳು ರಾಜಕೀಯ ವಲಯದಲ್ಲಿ ನಡೆಯುತ್ತಿದೆ. ಮಗದೊಂದು ಕಡೆ ಸಿದ್ದು ಅಹಿಂದ ಹೋರಾಟಕ್ಕಿಳಿಯೋ ಮೂಲಕ ಎದುರಾಳಿಗಳಿಗೆ ಟಕ್ಕರ್ ನೀಡಲು ಸಿದ್ಧವಾಗುತ್ತಿದ್ದಾರೆ ಎನ್ನಲಾಗಿದೆ. ಬಿಎಸ್ವೈಗೆ ಡಿಚ್ಚಿ ಕೊಡಲು ಕಾಂಗ್ರೆಸ್ ಮಾಡುತ್ತಿರುವ ಪ್ಲಾನ್ ಏನು? ಸಿದ್ದು ಅಹಿಂದ ಹೋರಾಟದ ಹಿಂದಿರುವ ರಣತಂತ್ರವೇನು? ದೆಹಲಿಗೆ ಬುಲಾವ್ ಬಂದಿದ್ದರ ಮರ್ಮವೇನು ಅನ್ನೋದರ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀವಿ. ಆದ್ರೆ ಅದಕ್ಕೂ ಮೊದಲು ಸದ್ಯ ಮೀಸಲು ಹೋರಾಟಕ್ಕಿಳಿದ ಪಂಚಮಸಾಲಿಗಳಿಗೆ ಎದುರಾಗಿರುವ ಬಿಗ್ ಶಾಕ್ ಏನು? ಜಾತಿ ಸಂಘರ್ಷಕ್ಕೆ ಎಡೆಮಾಡಿಕೊಡ್ತಿದ್ಯಾ ಮೀಸಲಾತಿ ಹೋರಾಟ? ಬಿಎಸ್ವೈ ಈ ಸಂಕಷ್ಟದಿಂದ ಹೊರಬರ್ತಾರ? ಹೀಗೆ ಮೀಸಲಾತಿ ಮಹಾಯುದ್ಧದ ಈಗಿನ ಬೆಳವಣಿಗೆಗಳ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದಿಡಲೇಬೇಕು. ಮೀಸಲಾತಿ ಕೇಳುವುದು ಅವರ ಹಕ್ಕು. ಈ ಬಗ್ಗೆ ಯೋಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಿದ್ದೇನೆ ಅಂತ ಈಗಾಗಲೇ ಸಿಎಂ ಬಿಎಸ್ವೈ 2-3 ಸಂದರ್ಭದಲ್ಲಿ ಹೇಳಿದ್ದಾರೆ. ಹೀಗಾಗಿ ಬಿಎಸ್ವೈ ಮೀಸಲಾತಿ ವಿಚಾರದಲ್ಲಿ ಸಮುದಾಯಗಳ ಪರವಾಗಿ ನಿಲ್ಲಲಿದ್ದಾರೆ ಎಂಬ ಅನುಮಾನ ಹೆಚ್ಚಾಗಿದೆ. ಹೀಗಾಗಿ ಇದೀಗ ಮೀಸಲಾತಿ ಕೇಳುತ್ತಿರುವ ಸಮುದಾಯಗಳು ವರ್ಸಸ್ ಮೀಸಲಾತಿ ಅಡಿಯಲ್ಲಿ ಈಗಾಗಲೇ ಇರುವ ಸಮುದಾಯಗಳ ನಡುವೆ ಸಂಘರ್ಷ ಏರ್ಪಡುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿದೆ. ಮುಖ್ಯವಾಗಿ ಈ ಪಂಚಮಸಾಲಿಗಳು ಕೇಳುತ್ತಿರುವ 2A ಮೀಸಲಾತಿಗೆ 410 ಜಾತಿಗಳು ಸಿಡಿಮಿಡಿಗೊಂಡಿದ್ದು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ದೂರನ್ನೂ ಸಲ್ಲಿಸಲಾಗಿದೆ. ಪಂಚಮಸಾಲಿಗಳ 2A ಹೋರಾಟಕ್ಕೆ ಬಿಗ್ ಶಾಕ್. ಪಂಚಮಸಾಲಿ ವಿರುದ್ಧ 410 ಜಾತಿಗಳು ಸಿಡಿಮಿಡಿ. ಜಾತಿ ಸಂಘರ್ಷ ಹುಟ್ಟುಹಾಕುತ್ತಾ ಮೀಸಲಾತಿ ಯುದ್ಧ. ವೀರಶೈವ ಲಿಂಗಾಯತ ಸಮುದಾಯದ ಒಳಪಂಗಡಗಳಲ್ಲಿ ಪಂಚಮಸಾಲಿ ಲಿಂಗಾಯತ ಪಂಗಡವೂ ಒಂದು. ಸದ್ಯ ಪಂಚಮಸಾಲಿ 3B ಪ್ರವರ್ಗದಲ್ಲಿ ಬರುತ್ತಿದೆ. ಆದರೆ ಈ ಸಮುದಾಯದಲ್ಲಿ 90% ರೈತರಿದ್ದಾರೆ. ಶೈಕ್ಷಣಿಕ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಎಂಬ ವಾದ ಪಂಚಮಸಾಲಿ ಸಮುದಾಯದ್ದಾಗಿದೆ. ಹೀಗಾಗಿ ಈ ಸಮುದಾಯವನ್ನ 2Aಗೆ ಸೇರಿಸಿ ಅಂತ ಕೂಡಲ ಸಂಗಮ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಪಾದಯಾತ್ರೆ, ಸಮಾವೇಶ ಸೇರಿದಂತೆ ಮೀಸಲಾತಿ ಹೋರಾಟ ಜೋರಾಗಿ ನಡೆಯುತ್ತಿದೆ. ಮೀಸಲಾತಿ ನೀಡದೇ ಇದ್ರೆ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಈ ಸಮುದಾಯದ ಸ್ವಾಮೀಜಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದೀಗ ಪಂಚಮಸಾಲಿಗಳನ್ನ 2Aಗೆ ಸೇರ್ಪಡೆ ಮಾಡಬೇಕೆಂದು ಅರ್ಜಿ ಸಲ್ಲಿಕೆಯಾಗಿರುವ ಹಿನ್ನೆಲೆಯಲ್ಲಿ 2A ಮೀಸಲಾತಿಯಲ್ಲಿ ಬರುವ 410 ಜಾತಿಗಳು ವಿರೋಧ ವ್ಯಕ್ತಪಡಿಸಿವೆ. ಇನ್ನೊಂದು ಕಡೆ ಪಂಚಮಸಾಲಿಯವರು 2Aಗೆ ಸೇರ್ಪಡೆ ಮಾಡಲಿಕ್ಕೆ ಸಾಕಷ್ಟು ಆಗ್ರಹ ಮಾಡ್ತಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ. ಬಟ್ ಈ ಹೋರಾಟಕ್ಕೆ ಕೆಲವೊಂದು ಕಡೆ ಕೆಲವಷ್ಟು 2A ಕ್ಯಾಟಗರಿಯಲ್ಲಿರುವಂಥ ಸಮುದಾಯಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ನಿಮಗೆ ದೂರು ಕೂಡ ಸಲ್ಲಿಕೆ ಆಗಿದೆ ಅನ್ನೋ ಮಾಹಿತಿ ಇದೆ. ಸೊ ಎಷ್ಟು ದೂರುಗಳು, ಯಾವ್ಯಾವ ರೀತಿಯಲ್ಲಿ ಅವರ ಬೇಡಿಕೆಗಳು ಮತ್ತೆ ಆಗ್ರಹ ಇದೆ? ದೂರುಗಳು ಬಂದಿದೆ. ಮೊನ್ನೆ ಅದರಲ್ಲಿ ಚರ್ಚೆ ಪ್ರಾರಂಭ ಆಯಿತು. ನಾನೇನು ಹೇಳಿದೆ ಅಂದರೆ, ನಮ್ಮ ಕಮಿಷನ್ ಅವ್ರು ಏನು ಹೇಳಿದ್ವಿ ಅಂದರೆ, ಈಗ ಯಾರು ಮನವಿಯನ್ನು ಕೊಟ್ಟಿದ್ದಾರೆ ಸೇರಿಸಲಿಕ್ಕೆ ಅವರು ಬಂದಿಲ್ಲ.
ಅದ್ರ ಬಗ್ಗೆ ಈಗ ಚರ್ಚೆ ಬೇಡ ಅಂತ ಹೇಳಿದ್ದೀವಿ. ಒಂದು ವೇಳೆ ಆ ವರದಿ ಇಷ್ಟೊತ್ತಿಗಾಗಲೇ ಬಿಡುಗಡೆ ಆಗಿದ್ರೆ ಈ ಎಲ್ಲದಕ್ಕೂ ಕೂಡ ಮಾನದಂಡ ಆಗ್ತಿತ್ತೇನೋ ಅಂತ. ಸಾಮಾನ್ಯವಾಗಿ ಅದರಲ್ಲಿ ಅದು ಯಾವ ರೀತಿ ಯಾಕಂದರೆ ನಾವು ಬಂದ ಮೇಲೆ ಇನ್ನೂ ಅದನ್ನು ಓಪನ್ ಮಾಡಿಲ್ಲ, ನೋಡಿಲ್ಲ. ಕೋರ್ಟ್ನಲ್ಲಿ ಇದೆ, ಅದನ್ನು ಚಾಲೆಂಜ್ ಮಾಡಿ ಅದು ಕೋರ್ಟ್ಗೆ ರೆಡ್ ಪಿಟಿಷನ್ ಹಾಕಿದ್ದಾರೆ. ನಾಡಿದ್ದು ಮಾರ್ಚ್ 17ನೇ ತಾರೀಕಿಗೆ ಹಿಯರಿಂಗ್ ಇದೆ. ಅಲ್ಲಿ ಕೋರ್ಟ್ನವ್ರು ಏನು ಹೇಳಿದ್ರೆ ಲಾರ್ಜರ್ ಇಶ್ಯೂ ಇದೆ ಇದರಲ್ಲಿ ಅಂತ ಹೇಳಿದ್ದಾರೆ. ಅವರು ಅಲ್ಲಿ ಆರ್ಗ್ಯುಮೆಂಟ್ ಆಗಿ ಏನಾದ್ರು ತೀರ್ಮಾನವನ್ನು ಕೊಟ್ಟರೆ ನಂತರ ನಾವು ಅದರ ಬಗ್ಗೆ ಕ್ರಮ ಕೈಗೊಳ್ತೇವೆ. ಪಂಚಮಸಾಲಿಗಳನ್ನ 2Aಗೆ ಸೇರಿಸದಂತೆ ಇದೀಗ 2A ಸಮುದಾಯ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಮನವಿ ಸಲ್ಲಿಸಿದೆ. 2A ಸಮುದಾಯ ಪಂಚಮಸಾಲಿಗಳನ್ನ ಈ ಸಮುದಾಯಕ್ಕೆ ಸೇರಿಸಲು ವಿರೋಧ ವ್ಯಕ್ತಪಡಿಸುತ್ತಿರುವುದಕ್ಕೆ ಕಾರಣವಿದೆ. ಸದ್ಯ 2A ಪಟ್ಟಿಯಲ್ಲಿ 410ಕ್ಕೂ ಹೆಚ್ಚು ಜಾತಿಗಳಿವೆ. ಈ ಪ್ರವರ್ಗಕ್ಕೆ ಪ್ರಸ್ತುತ 15% ಮಾತ್ರ ಮೀಸಲಾತಿ ಸೌಲಭ್ಯವಿದೆ. ಇದೀಗ ಪಂಚಮಸಾಲಿ ಸಮುದಾಯದವರು ಇದೇ ಪ್ರವರ್ಗದಡಿ ಮೀಸಲಾತಿಗೆ ಫೈಟ್ ಮಾಡುತ್ತಿದ್ದು, ಇದಕ್ಕೆ ಅವಕಾಶ ನೀಡಬಾರದು ಅಂತ 2A ಸಮುದಾಯ ಒತ್ತಾಯಿಸುತ್ತಿದೆ. ಹೀಗೆ ವಿರೋಧ ವ್ಯಕ್ತಪಡಿಸುತ್ತಿರುವುದಕ್ಕೆ 2A ಸಮುದಾಯ ನೀಡುವ ಕಾರಣ ಹೀಗಿದೆ. ಪಂಚಮಸಾಲಿ ಲಿಂಗಾಯತರ ಸಂಖ್ಯೆ ಜಾಸ್ತಿ ಇದೆ. ಈ ಸಮುದಾಯ ಆರ್ಥಿಕವಾಗಿಯೂ ಸದೃಢವಾಗಿದೆ. ಒಂದ್ ವೇಳೆ ಪಂಚಮಸಾಲಿಗಳನ್ನ 2Aಗೆ ಸೇರಿಸಿದ್ರೆ ಈಗಾಗಲೇ 2A ಅಡಿಯಲ್ಲಿ 15% ಮೀಸಲಾತಿ ಪಡೆಯುತ್ತಿರುವವರಿಗೆ ಕತ್ತರಿ ಬೀಳುವ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ಪಂಚಮಸಾಲಿಗಳನ್ನ 2Aಗೆ ಸೇರಿಸೋದಕ್ಕೆ 2A ಅಡಿಯಲ್ಲಿ ಬರುತ್ತಿರುವ 400ಕ್ಕೂ ಹೆಚ್ಚು ಜಾತಿಗಳು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿವೆ. ಹಾಗಾಗಿ ಮೀಸಲಾತಿಗಾಗಿ ಪಟ್ಟು ಹಿಡಿದ ಪಂಚಮಸಾಲಿ ಸಮುದಾಯಕ್ಕೆ ಇದೀಗ ದೊಡ್ಡ ಆಘಾತ ಎದುರಾಗಿದೆ. ಒಂದಲ್ಲ ಎರಡಲ್ಲ, ಇದೀಗ ರಾಜ್ಯದಲ್ಲಿ ಮೀಸಲಾತಿಗಾಗಿ ಸುಮಾರು 10 ಸಮುದಾಯಗಳು ಪಟ್ಟು ಹಿಡಿದಿವೆ. ರಾಜ್ಯದಲ್ಲಿ ಕಳೆದ 1-2 ತಿಂಗಳಿನಿಂದ ಬರೀ ಮೀಸಲಾತಿ ಹೋರಾಟವೇ ಸದ್ದು ಮಾಡುತ್ತಿದೆ. ಒಂದು ಸಮುದಾಯದ ನಂತರ ಮತ್ತೊಂದು, ಮಗದೊಂದು ಅಂತ ಇದೀಗ 10ಕ್ಕೂ ಹೆಚ್ಚು ಸಮುದಾಯಗಳು ಮೀಸಲಾತಿಗಾಗಿ ಪಟ್ಟು ಹಿಡಿದಿವೆ. ಈ ಮೀಸಲಾತಿ ಹೋರಾಟ ಸಿಎಂ BSYಗೆ ಸಂಕಷ್ಟ ತಂದಿಟ್ಟಿದೆ. ಒಂದು ಸಮುದಾಯಕ್ಕೆ ಮೀಸಲಾತಿ ನೀಡಿದ್ರೆ ಮತ್ತೊಂದು ಸಮುದಾಯ ಸಿಡಿದೇಳುತ್ತೆ. ಅಷ್ಟೇ ಅಲ್ಲ, ಈಗಾಗಲೇ ಮೀಸಲಾತಿ ಅಡಿಯಲ್ಲಿ ಬರ್ತಿರುವ ಜಾತಿಗಳು ಹೊಸಬರಿಗೆ ಮೀಸಲಾತಿ ನೀಡುವುದರ ವಿರುದ್ಧ ಕಿಡಿಕಿಡಿ ಆಗ್ತಿರುವುದು ಸಿಎಂ BSYರನ್ನ ಧರ್ಮ ಸಂಕಷ್ಟಕ್ಕೆ ತಳ್ಳಿದೆ. ಅತ್ತ ಮೀಸಲಾತಿ ಹೋರಾಟವನ್ನ ಕಡೆಗಣಿಸಿದ್ರೂ ಕಷ್ಟ, ಪರಿಗಣಿಸಿದ್ರೂ ಕಷ್ಟ ಎಂಬಂತಾಗಿದೆ ರಾಜಾಹುಲಿ ಪರಿಸ್ಥಿತಿ. ಹೀಗಾಗಿ BSY ಈ ಎಲ್ಲಾ ಮೀಸಲಾತಿ ಮಹಾಯುದ್ಧವನ್ನ ಕೊನೆಗಾಣಿಸಲು ಬ್ರಹ್ಮಾಸ್ತ್ರ ಹೂಡಿದ್ದಾರೆ. ಮೀಸಲಾತಿ ಬಿಕ್ಕಟ್ಟಿನಿಂದ ಪಾರಾಗಲು ಮಾಸ್ಟರ್ ಪ್ಲಾನ್. ಮೀಸಲು ಟಾಸ್ಕ್ ಫೋರ್ಸ್ ರಚಿಸಿದ್ರ ಯಡಿಯೂರಪ್ಪ. ಸಿಎಂ ಆದ ಬಳಿಕ BSYಗೆ ಒಂದಿಲ್ಲ ಒಂದು ಸವಾಲು ಬಂದು ಸುತ್ತಿಕೊಳ್ತಾನೆ ಇದೆ. ಸದ್ಯ ಸಂಪುಟ ಕಿರಿಕ್ ತಣ್ಣಗಾಗಿ ಇನ್ನೇನು ಸ್ವಲ್ಪ ಕೂಲ್ ಆಗ್ತಿದ್ದಂತೆ ರಾಜಾಹುಲಿಯನ್ನ ಮತ್ತೆ ಕಟ್ಟಿಹಾಕಿದೆ ಮೀಸಲಾತಿ ಹೋರಾಟ. ದಿನೇ ದಿನೇ ಮೀಸಲಾತಿ ಟೆನ್ಷನ್ ಹೆಚ್ಚಾಗ್ತಿದೆ. ಸಾಲು ಸಮಾವೇಶಗಳಿಂದ BSYಗೆ ಆತಂಕವೂ ಶುರುವಾಗಿದೆ. ಅತ್ತ ದರಿ ಇತ್ತ ಪುಲಿ ಎಂಬ ಈ ಸಂಕಷ್ಟದಿಂದ ಪಾರಾಗಲು BSY ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಮೀಸಲಾತಿ ಹೋರಾಟಗಾರರನ್ನ ಸಮಾಧಾನಪಡಿಸಲು ಪ್ಲಾನ್ ಮಾಡಿರುವ BSY ಎಲ್ಲರ ಬೇಡಿಕೆ ಪರಿಶೀಲನೆಗೆ ಟಾಸ್ಕ್ ಫೋರ್ಸ್ ರಚಿಸಿದ್ದಾರೆ. ಮೀಸಲಾತಿ ಹೋರಾಟಕ್ಕೆ ಅಂತ್ಯ ಹಾಡಲು BSY ರಚಿಸಿರುವ ಮೀಸಲು ಟಾಸ್ಕ್ ಫೋರ್ಸ್ ಹೋರಾಟಗಾರರ ಜೊತೆ ಮಾತುಕತೆ, ಸಂಧಾನ ಪ್ರಯತ್ನ ನಡೆಸಲಿದೆ. ಈ ಟಾಸ್ಕ್ ಫೋರ್ಸ್ನ ಜವಾಬ್ದಾರಿಯನ್ನ ಗೋವಿಂದ ಕಾರಜೋಳ, ಉಮೇಶ್ ಕತ್ತಿ, ಮುರುಗೇಶ್ ನಿರಾಣಿ, ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ್ಗೆ ನೀಡಲಾಗಿದೆ. ಈ ಪಂಚನಾಯಕರು ಮೀಸಲಾತಿಗಾಗಿ ಎತ್ತಿರುವ ಕೂಗನ್ನ ನಿಲ್ಲಿಸುವ ಹೊಣೆಯನ್ನ ಹೊತ್ತಿದ್ದಾರೆ. ಈ ಟಾಸ್ಕ್ ಫೋರ್ಸ್ಗೆ ಏನೆಲ್ಲ ಜವಾಬ್ದಾರಿ ನೀಡಲಾಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಸಿಎಂ ರಚಿಸಿದ ಟಾಸ್ಕ್ ಫೋರ್ಸ್ ಮೀಸಲು ಹೋರಾಟಗಾರರ ಮನವೊಲಿಸುವ ಕೆಲಸ ಮಾಡಬೇಕು. ಸಮಾವೇಶಗಳು ನಡೆದಾಗ ಅಲ್ಲಿಗೆ ತೆರಳಿ ಮನವಿ ಪಡೆದುಕೊಳ್ಳಬೇಕು. ಹೋರಾಟಗಾರರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ಸರ್ಕಾರಕ್ಕೆ ಡ್ಯಾಮೇಜ್ ಆಗದಂತೆ ತಡೆಯಬೇಕು. ಮಾತುಕತೆ, ಸಂಧಾನ ಪ್ರಯತ್ನ ಮಾಡಬೇಕು. ಹೋರಾಟದ ಸಾಧಕ ಬಾಧಕಗಳ ಬಗ್ಗೆ ಸಿಎಂಗೆ ಮಾಹಿತಿ ನೀಡುತ್ತಿರಬೇಕು. ಎಸ್, ಇದು ಮೀಸಲು ಮಹಾಯುದ್ಧದ ಟೆನ್ಷನ್ನಿಂದ ತಪ್ಪಿಸಿಕೊಳ್ಳಲು BSY ಮಾಡಿದ ಮಾಸ್ಟರ್ ಪ್ಲಾನ್. ಮೀಸಲಾತಿ ಹೋರಾಟದ ಬಗ್ಗೆ ಸಿಎಂ ಇಷ್ಟೆಲ್ಲ ತಲೆಕೆಡಿಸಿಕೊಳ್ಳೋದಕ್ಕೆ ಕಾರಣವಿದೆ. ಯಾಕಂದ್ರೆ ರೈತರ ಹೋರಾಟವನ್ನ ಟೋಲ್ನಲ್ಲೇ ತಡೆದು ನಿಲ್ಲಿಸಿದಷ್ಟು ಸುಲಭವಲ್ಲ ಈ ಸಮುದಾಯಗಳ ಹೋರಾಟ. ರೈತರ ಹೋರಾಟ ಅಥವಾ ಕಾರ್ಮಿಕರ ಹೋರಾಟವನ್ನಾದ್ರೆ ಸರ್ಕಾರ ಬಲಪ್ರಯೋಗದ ಮೂಲಕ ಒಂದೇ ಬಾರಿಗೆ ಹತ್ತಿಕ್ಕುತ್ತದೆ. ಆದರೆ ಸಮುದಾಯಗಳ ಈ ಬೃಹತ್ ಪಾದಯಾತ್ರೆ ಹೋರಾಟವನ್ನ ತಡೆದ್ರೆ ಅದರ ನೇರ ಪರಿಣಾಮ ವೋಟ್ ಬ್ಯಾಂಕ್ ಮೇಲಾಗುವುದರಿಂದ ಎಲ್ಲಾ ಪಕ್ಷಗಳು ಸಮುದಾಯದ ಹೋರಾಟ ಅಂದಾಗ ತಾಳ್ಮೆಯಿಂದ ವರ್ತಿಸುತ್ತವೆ. ಇದೀಗ BSY ಮಾಡ್ತಿರೋದು ಕೂಡ ಇದೇ ತಾಳ್ಮೆ ಪ್ರದರ್ಶನ. ಎಲ್ಲ ಸಮೂಹಕ್ಕೆ ನ್ಯಾಯ ಒದಗಿಸಿಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ತಮ್ಗೆ ಒತ್ತಡ ಆಗ್ತಾ ಇದೆಯಾ ಸರ್? ಈ ಎಷ್ಟೆಲ್ಲ ಒತ್ತಡ ಆಗ್ತಾ ಇದೆಯಾ? ಯಾಕಂದ್ರೆ ಎಲ್ಲ ಕಮ್ಯುನಿಟಿ ಅವರು ಕೂಡ ಮೀಸಲಾತಿಯನ್ನು ಕೇಳ್ತಾ ಇದ್ದಾರೆ. ನನಗೆ ಈ ಸವಾಲುಗಳು ಬಂದಾಗ ಖುಷಿ ಆಗುತ್ತೆ, ಎದುರಿಸಬೇಕು ಅನ್ನುವಂಥದ್ದು ಶಕ್ತಿ ಜಾಸ್ತಿ ಆಗುತ್ತೆ. ಈ ಥರ ಅನೇಕ ಜ್ವಲಂತ ಸಮಸ್ಯೆಗಳಿದ್ದದನ್ನು ಕೇಳೋದಕ್ಕೆ ಅಧಿಕಾರ ಇದೆ, ಹಕ್ಕಿದೆ. ಅದನ್ನು ಬಗೆಹರಿಸುವಂಥದ್ದು ನನ್ನ ಜವಾಬ್ದಾರಿ. ಆ ದಿಕ್ಕಿನಲ್ಲಿ ಮುಖ್ಯಮಂತ್ರಿ ನಾನು ಕೆಲಸ ಮಾಡ್ತೀನಿ. ನೋಡಿದ್ರ ಸಿಎಂ BSY ಮೀಸಲಾತಿ ಹೋರಾಟದ ಬಗ್ಗೆ ಎಷ್ಟು ತಾಳ್ಮೆಯಿಂದ ಉತ್ತರಿಸಿದ್ದಾರೆ ಅಂತ.
ಸಮುದಾಯಗಳ ಹೋರಾಟ ಅಂತ ಬಂದಾಗ ರಾಜಕೀಯ ಪಕ್ಷದ ನಾಯಕರು ಇಷ್ಟೊಂದು ಸಂಯಮದಿಂದ ವರ್ತಿಸಲು ಕಾರಣವಿದೆ. ಆ ಕಾರಣ ವೋಟ್ ಬ್ಯಾಂಕ್. ದೇಶ ಎಷ್ಟೇ ಮುಂದುವರಿಯಲಿ, ಆದ್ರೆ ಚುನಾವಣೆ ಅಂತ ಬಂದಾಗ ದೇಶದಲ್ಲಿ ಜಾತಿ ರಾಜಕಾರಣವನ್ನ ತಡೆಯೋಕೆ ಇದುವರೆಗೂ ಸಾಧ್ಯವಾಗಿಲ್ಲ. ಅದರಲ್ಲೂ ನಮ್ಮ ಕರ್ನಾಟಕದ ಚುನಾವಣೆಗಳಲ್ಲಿ ಜಾತಿಯೇ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಹೀಗಾಗಿ ಯಾವ ರಾಜಕೀಯ ನಾಯಕರು ಯಾವ ಜಾತಿಯನ್ನು ಎದುರು ಹಾಕಿಕೊಳ್ಳಲ್ಲ, ಜಾತಿಗಳ ತಂಟೆಗೂ ಹೋಗಲ್ಲ. ಇದೀಗ 10ಕ್ಕೂ ಹೆಚ್ಚು ಸಮುದಾಯಗಳು ಮೀಸಲಾತಿ ಹೋರಾಟಕ್ಕಿಳಿದ್ರು. ಅಷ್ಟೇ ತಾಳ್ಮೆಯಿಂದ ಈ ಹೋರಾಟವನ್ನ ನೋಡ್ತಾ ಸರ್ಕಾರ ತಣ್ಣಗೆ ಕೂತಿದೆ ಅಂದ್ರೆ ಅದಕ್ಕೂ ಕಾರಣ ಇದೇ ವೋಟ್ ಬ್ಯಾಂಕ್. ಹೀಗಾಗಿಯೇ ಬಿಎಸ್ವೈಗೆ ಈ ಮೀಸಲಾತಿ ಮಹಾಯುದ್ಧ ದಿನೇ ದಿನೇ ಟೆನ್ಷನ್ ಹೆಚ್ಚಿಸ್ತಿರೋದು. ಒಂದೊಂದು ಸಮುದಾಯದ ಮೀಸಲಾತಿಯು ಬಿಎಸ್ವೈಗೆ ಎಷ್ಟರ ಮಟ್ಟಿಗೆ ಸಂಕಷ್ಟ ತಂದಿಡ್ತಿದೆ ಅನ್ನೋದನ್ನ ವಿವರಿಸಲು ಒಂದೇ ಒಂದು ಉದಾಹರಣೆ ಕೊಡ್ತೀವಿ ಕೇಳಿ. ಇದೀಗ ಪಂಚಮಸಾಲಿ ಸಮುದಾಯ 2A ಮೀಸಲಾತಿಗಾಗಿ ಹೋರಾಟ ನಡೆಸುತ್ತಿದೆ. ಬಿಎಸ್ವೈ ಬೆನ್ನಿಗೆ ನಿಂತ ಲಿಂಗಾಯತ ಸಮುದಾಯದಲ್ಲಿ 40% ಪಂಚಮಸಾಲಿಗಳಿದ್ದಾರೆ. ಇದುವರೆಗೂ ರಾಜ್ಯದಲ್ಲಿ ಲಿಂಗಾಯತ ಸಮುದಾಯ ಬಿಎಸ್ವೈ ಕೈಬಿಟ್ಟಿಲ್ಲ. ಇದೀಗ ಒಂದು ವೇಳೆ ಬಿಎಸ್ವೈ ಪಂಚಮಸಾಲಿಗಳ ಮೀಸಲಾತಿ ಬೇಡಿಕೆಗೆ ಸ್ಪಂದಿಸದೆ ಹೋದ್ರೆ ಲಿಂಗಾಯತ ಸಮುದಾಯದಲ್ಲಿ 40% ಇರುವ ಪಂಚಮಸಾಲಿಗಳು ಬಿಎಸ್ವೈ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆ ಇದೆ. ಹಾಗಂತ ಬಿಎಸ್ವೈ ಪಂಚಮಸಾಲಿಗಳ ಮೀಸಲಾತಿ ಬೇಡಿಕೆಯನ್ನ ಈಡೇರಿಸಲು ಮುಂದಾದ್ರೆ ಈಗಾಗಲೇ 2Aನಲ್ಲಿ ಬರುವ 400ಕ್ಕೂ ಹೆಚ್ಚು ಜಾತಿಗಳ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತದೆ. ಹೀಗೆ ಆ ಕಡೆ ಹೋದ್ರೂ ಕಷ್ಟ, ಈ ಕಡೆ ಬಂದ್ರೂ ಕಷ್ಟ ಅನ್ನೋ ಥರ ಆಗಿದೆ ಸಿಎಂ ಬಿಎಸ್ವೈ ಸದ್ಯದ ಸ್ಥಿತಿ. ಈ ಪರಿಸ್ಥಿತಿಯನ್ನ ತನಗೆ ಲಾಭ ಮಾಡಿಕೊಳ್ಳಲು ಇದೀಗ ಕಾಂಗ್ರೆಸ್ ರಣತಂತ್ರ ಹೂಡಿದೆ. ಒಂದ್ ಕಡೆ ಮೀಸಲಾತಿ ಸಂಕಷ್ಟದಲ್ಲಿ ಸಿಎಂ ಸಿಕ್ಕಾಕೊಂಡಿದ್ರೆ ಮತ್ತೊಂದ್ ಕಡೆ ಮೀಸಲಾತಿ ಹೋರಾಟಕ್ಕೆ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಗ್ತಿದೆ. ಇವೆಲ್ಲದರ ನಡುವೆ ಸಿದ್ದು ಡೆಲ್ಲಿಗೆ ಹೋಗಿರೋದು ಇನ್ನಷ್ಟು ಕುತೂಹಲ ಹೆಚ್ಚಿಸಿದೆ. ದಿಲ್ಲಿಗೆ ಹೋದ ಸಿದ್ದರಾಮಯ್ಯ ಅಲ್ಲಿಂದ ಕೊಟ್ಟ